ಆಪರೇಷನ್ ಮೊಟ್ಟೆ. ಇದು ಪಲಾವ್ ಇದೆ. ಇದು ವಾವ್. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಹೌದು, ಇವತ್ತು ಅಬ್ಬೀಸ್ ಕಿಚನ್, ಹಸ್ಬೆಂಡ್ ಕಿಚನ್ನಲ್ಲಿ ಸ್ಪೆಷಲ್ ಎಗ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ. ಬೆಳ್ಳುಳ್ಳಿ ಸುಲ್ಕೊಳ್ತಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀನಿ ನೋಡಿ. ಹಚ್ತಿದ್ರು, ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಹಚ್ಬೇಕು ಅಂತ ಹೇಳಿ ಕೊಟ್ಬಿಟ್ಟು ಅಲ್ಲಿ ಕುತ್ಕೊಂಡು ವೆಬಿನಾರ್ ಅಟೆಂಡ್ ಮಾಡ್ತಾ ಇದ್ದಾರೆ. ಹಚ್ಚಿ ಕೊಡ್ಬೇಕಂತೆ. ಇಷ್ಟು ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ, ಇಷ್ಟು ನನಗೆ ಬಿಟ್ಟಿದ್ದಾರೆ. ನನಗೆ ಹಚ್ಚೋದಕ್ಕೆ ಕೊಟ್ಟಿದ್ರು. ನಾನು ವಿಡಿಯೋ ನಂಗೆ ಹೇಳಿದ ತಕ್ಷಣ ಮತ್ತೆ ವಾಪಸ್ ತಗೊಂಡಿದ್ದಾರೆ. ಪಾಪ ಅಳ್ತಾ ಇದ್ದಾರೆ ನೋಡಿ. ರೀ ಯಾಕೆ ಅಳ್ತಾ ಇದ್ದೀರಾ? ಯಾಕೆ? ಈರುಳ್ಳಿಯಿಂದ ಕಣ್ಣೀರು ಬರ್ತಿದೆ. ಏನ್ ಮಾಡೋದು? ಕಣ್ಣೀರು ಬರ್ತಿದ್ಯಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್? ಮುಂಚೆ ಮಾಡಿರೋದೆ ಮಾಡ್ಕೊಡ್ತಿದ್ರು ಅವಾಗ. ಈಗ ತುಂಬಾ ದಿವಸ ಗ್ಯಾಪ್ ಆಯ್ತು. ಬ್ಯಾಚುಲರ್ ಟೈಮಲ್ಲಿ ತುಂಬಾ ಎಲ್ಲಿ ಕಣ್ ತೋರಿಸಿ ಸ್ವಲ್ಪ. ಅಬ್ಬಬ್ಬಬ್ಬ. ಹೆಚ್ಚಿದ್ದಾರೆ ಈರುಳ್ಳಿನ. ಹಂಗೇನೆ ಗ್ಯಾಪಲ್ಲಿ ಅವರ ಗೋಲ್ಡನ್ ಡೇಸ್ ಅಂತೆ, ಬ್ಯಾಚುಲರ್ ಡೇಸ್ನ ನೆನೆಸಿದ್ದೀನಿ. ನೋಡೋಣ ಅವ್ರೇನು ಹೇಳ್ತಾರೆ, ಕೇಳೋಣ. ಯು ಕ್ಯಾನ್ ಶೇರ್ ಯುವರ್ ಮೆಮೊರೀಸ್. ಏನಿಲ್ಲ, ಶನಿವಾರ ಭಾನುವಾರ ನಂದೇ ಅಡುಗೆ ಇತ್ತು ರೂಮಲ್ಲಿ. ಯಾರ್ಯಾರಿದ್ರು ಈ ರೂಮಲ್ಲಿ? ನಾನು ಭಾನು ಏನೇನ್ ಮಾಡಿದ್ರಿ? ಚಿಕನ್ ಎಲ್ಲ ಥರ ಅಡುಗೆ ಮಾಡಿದ್ದೆ. ವೀಕೆಂಡ್ ಅಷ್ಟು ಚಿಕನ್ನು, ಆಮೇಲೆ ಚಿಕನ್ ಜಾಸ್ತಿ ಇಷ್ಟ. ಬಿರಿಯಾನಿ ಏನೇನ್ ಮಾಡ್ತೀರಾ ರೀ? ಏನೇನ್ ಬರುತ್ತೆ? ಪಾಪ ತುಂಬಾ ಅಳ್ತಾ ಇದ್ದಾರೆ. ಕಂಪ್ಲೀಟ್ ಮಾಡಿದ್ದಾರೆ ಫೈನಲಿ. ಈಗ ಏನು ಮೊಟ್ಟೆ ಬೇಯೋದಕ್ಕಿಟ್ಟಿದ್ರು, ಬೆಂದಿದೆ. ಮೊಟ್ಟೆ ಬೆಂದಿದೆ, ಈಗ ಅದನ್ನ ಬಿಡಿಸ್ಕೊಳ್ತಾ ಇದ್ದಾರೆ. ಬೇಜಾರಾಗ್ತಾ ಇತ್ತಾ? ವೆಬಿನಾರ್ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ? ಏನಿಲ್ಲ, ರೆಕಾರ್ಡಿಂಗ್ ಸಿಗುತ್ತಾ? ಹಾಂ, ಸೊ ಎಂಡವರೆಗೂ ಇರಬೇಕಷ್ಟೇ. ಅದು ಆನ್ಲೈನಲ್ಲಿ ಈಗ ಸದ್ಯಕ್ಕೆ ಅದು ಸಿಗುತ್ತೆ. ನನ್ನ ಫೇವ್ರೆಟ್ ಕುಕ್ ಇವರು. ಬದನೆಕಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಲ್ಲ, ಏನ್ ನಿಮ್ಮ ಫ್ಯೂಚರ್ ಗೋಲ್ ಏನು, ಪ್ಲಾನ್ ಏನು? ಫ್ಯೂಚರ್ ಗೋಲ್ ಏನಿಲ್ಲ, 5 ವರ್ಷದಲ್ಲಿ ರಿಟೈರ್ಡ್ ಆಗ್ಬೇಕು ಅಷ್ಟೇ ಗೋಲ್. 5 years ಅಲ್ಲಿ ರಿಟೈರ್ಡ್ ಆಗ್ಬೇಕಾ? ಹಾಂ. ನಿಮ್ಮ ಪ್ರಿಪ್ರೇಷನ್ ಏನು, ಪ್ರಿಪೇರ್ ಆಗ್ತಾ ಇದ್ದೀರಾ? ಸದ್ಯಕ್ಕೆ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ.
ಸ್ವಲ್ಪ ಲೋನ್ಸ್ ಇದೆ. ಲೋನ್ಸ್ ಕ್ಲಿಯರ್ ಆದಮೇಲೆ ಮತ್ತೆ ರೆಸ್ಯೂಮ್ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಪ್ರಾಪರ್. ವಿಚ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ? ಹಾಗಂತೇನಿಲ್ಲ, ನಾನು ಸ್ಟಾಕಲ್ಲೂ ಇನ್ವೆಸ್ಟ್ ಮಾಡ್ತೀನಿ, ಮ್ಯೂಚುವಲ್ ಫಂಡಲ್ಲಿ ಮಾಡ್ತೀನಿ, ಕೆಲವರು ಇದು ಬಾಂಡ್ಸಲ್ಲಿ ಮಾಡ್ತಾರೆ. ಅದು ಡಿಪೆಂಡ್ಸ್ ಜನ. ನಿಮ್ಮ ಫೇವ್ರೆಟ್ ಏನ್ರಿ ಫುಡ್? ನನಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ. ಒಬ್ಬಟ್ಟು, ಪಾಯಸ, ಬೇಕ್ರಿ ಐಟಮ್ ತಿನ್ನೋಲ್ಲ ಜಾಸ್ತಿ, ಜಸ್ಟ್ ಹೋಮ್ ಕುಕ್ ಸ್ವೀಟ್ಸ್. ತುಂಬಾ ದಿವಸ ಆದ್ಮೇಲೆ ಕಿಚನ್ ಬಂದಿದ್ದೀರಾ? ಕಿಚನ್ಗೆ ಯಾವಾಗಲೂ ಬರ್ತಿರ್ತೀನಿ, ಅಡುಗೆ ಮಾಡಲ್ಲ. ಅಡುಗೆ ಮಾಡಲ್ಲ. ಎಲ್ಲ ವೈಫ್ನ ಆಸೆ ಇರೋದು ಗೊತ್ತಾರೆ, ಅವ್ರ ಹಸ್ಬೆಂಡ್ ಅಡುಗೆ ಮಾಡ್ಕೊಡ್ಬೇಕು, ಅಟ್ಲೀಸ್ಟ್ ವೀಕಲ್ಲಿ ಒಂದು ದಿವಸನಾದ್ರೂ. ಅಷ್ಟೊಂದೆಲ್ಲ ಆಸೆ ಇಟ್ಕೋಬಾರ್ದು, ಕಷ್ಟ ಆಗುತ್ತೆ. ಯಾಕೆ ನಾವು ಮಾಡಲ್ವ? ನೀವು ಮಾಡ್ತೀರಾ, ಅದು ನಮ್ಮ ಕೈಲಿ ಆಗಲ್ಲ. ನೀವು ಮಾಡ್ಕೊಡ್ಬೇಕು ಅವಾಗ. ಓಕೆ ಗೈಸ್, ಇದನ್ನೆಲ್ಲ ಸಿಪ್ಪೆ ಸುಲ್ಕೊಂಡು ಮತ್ತೆ ಬರ್ತೀವಿ. ಫಸ್ಟ್ ಎಣ್ಣೆ ಹಾಕೊಳ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಸಾಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಎಣ್ಣೆ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡ್ಕೊಂಬೋಣ. ಸ್ವಲ್ಪ ಎಣ್ಣೆ ಬಿಸಿ ಆಯಿತು ಅನಿಸುತ್ತೆ, ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತೀನಿ. ಆದಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಹಿಡಿತಾ ಇದೆ. ಸ್ವಲ್ಪ ಗರಂ ಮಸಾಲೆ, ಇವಾಗ ಜಾಸ್ತಿ ಉಪ್ಪು ಹಾಕೋಲ್ಲ, ರುಚಿಗೆ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಮತ್ತೆ ರೈಸಿಗೆಲ್ಲ ಮತ್ತೆ ಉಪ್ಪು ಹಾಕೋಲ್ಲ, ಹಾಗಾಗಿ ಜಾಸ್ತಿ ಉಪ್ಪು ಹಾಕಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ತಿದ್ದಾಗ ಹೇಳಕ್ಕೆ ಈಗ ರುಬ್ಲಿಕ್ಕೆ ಮೊದಲಿಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಆಮೇಲೆ ಪುದೀನ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಂದರೆ ಒಂದು 3, ಆಮೇಲೆ 2 ಈರುಳ್ಳಿ, ಆಮೇಲೆ ಒಂದೇ ಒಂದು ಟೊಮೆಟೊ. ಇಷ್ಟು ಹಾಕ್ಬಿಟ್ಟು ಬನ್ನಿ ಹೋಗುವ ಅಲ್ಲಿ. ಈಗ ಇದಕ್ಕೆ ಇವಾಗ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತೆ ರುಬ್ಬೋಣ. ಈಗ ಒಂದೆರಡು ಚಕ್ಕೆ,
ಆಮೇಲೆ ಎಂತ ಲವಂಗ, ಲವಂಗ ಇಲ್ಲ ಅದು. ಇದು ಇಲ್ಲ, ಸ್ಟಾರ್ ಇಲ್ಲ, ಸ್ಟಾರ್ ಕಲರ್ ಇದೆ. ಇದು ಪಲಾವ್ ಎಲೆ, ಇದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಇದೆಂತ ಮರಾಠಿ ಮೊಗ್ಗು. ಇಷ್ಟು ಎಣ್ಣೆ ಹಾಕಿದಾಯ್ತು. ಈಗ ಮೊದಲಿಗೆ ಪಲಾವ್ ಎಲೆ ಹಾಕುವ. ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಸ್ವಲ್ಪ, ಆಮೇಲೆ ಸ್ವಲ್ಪ ಮೊಗ್ಗು ಇಷ್ಟು ಹಾಕಿ ಸ್ವಲ್ಪ ಹುರಿಯುವ. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳೋಣ. ಬಿಸಿ ಆಗಿದೆ ಅನ್ನೋದು. ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡೋಣ. ಈರುಳ್ಳಿ ಸುಮಾರು ಒಂದು ಮೀಡಿಯಂ ಸೈಜಿಂದ 3 ಕಟ್ ಮಾಡಿದ್ದೆ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಯುವ. ಇವಾಗ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ಮಸಾಲೆ ರುಬ್ಬಿದ್ದೀನಿ, ಅದನ್ನು ಜಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೀಗ 3 ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಲೋಟ ಫಸ್ಟಿಗೆ ನೀರು ಹಾಕ್ಬಿಡ್ತೀನಿ. ಈಗ ನೀರು ಮಸಾಲೆ ಎಲ್ಲ ಕುದೀತಾ ಇದೆ. ಅದಕ್ಕೀಗ ಮೊಟ್ಟೆ ಸೇರಿಸೋಣ. ಹಾಕಿದೆ. ಈಗ ಫೈನಲಿ ರೈಸ್ ತೊಳೆದಿಟ್ಕೊಂಡಿದ್ವಿ. ಈಗ ರೈಸ್ನ ಹಾಕುವ ಸಮಯ.
ಈಗ ಫೈನಲಿ ಮೊಸರು ಆ್ಯಡ್ ಮಾಡೋಣ. ಇದು ಇನ್ನು 1/4 ಗಂಟೆ ಬಿಟ್ಟರೆ ಎಗ್ ಬಿರಿಯಾನಿ ರೆಡಿ. ಈಗೆಲ್ಲ ರೆಡಿ ಮಾಡಿ ಕುಕ್ಕರ್ಗೆ ಇಟ್ಟಾಗಿದೆ. 2 ವಿಸಲ್ ಆದ ಊಟ ಮಾಡೋದು ಅಷ್ಟೇ. Egg biryani. ವಾವ್, ನೋಡಕ್ ಸಖತ್ತಾಗಿ ಕಾಣಿಸ್ತೈತೆ ರೀ. ಟೇಸ್ಟ್ ನೋಡೋಣ. ಹೊಟ್ಟೆ ಹಸಿವಾಗ್ತೈತೆ, ಬಿಸಿ ಬಿಸಿ. ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಈ ಥರ ರುಚಿ ರುಚಿಯಾದ ಅಡುಗೆ ಅಟ್ಲೀಸ್ಟ್ ಮಂತಲ್ಲಿ ಒಂದ್ಸರಿನಾದರೂ ಮಾಡಿಸ್ಕೊಂಡು ಊಟ ಮಾಡಿ. ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಕರೆಕ್ಟಾಗಿತ್ತು. ಮತ್ತು ರೈಸ್ ಕೂಡ ತುಂಬ ಸಾಫ್ಟಾಗಿತ್ತು. ಮತ್ತು ಎಗ್ ಒಳಗಡೆ ಮಸಾಲ ಕೂಡ ತುಂಬ ಚೆನ್ನಾಗಿತ್ತು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇದಾಗಿತ್ತು ಈ ವಿಡಿಯೋ. ನಿಮ್ಗೇನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.